ನಮಸ್ಕಾರ ಗೆಳೆಯರೆ. ನಮಗೆ ಜ್ವರ ಬಂದ ತಕ್ಷಣ ಮೊದಲು ಮಾಡುವ ಕೆಲಸ ಏನು? ಗಾಬರಿಯಾಗಿ ಡಾಕ್ಟರ್ ಹತ್ರ ಹೋಗುತ್ತೇವೆ ಅಥವಾ ಮಾತ್ರೆ ತೆಗೆದುಕೊಳ್ತೇವೆ. ಜ್ವರ ಬಂದರೆ ಏನೋ ಆಪತ್ತು ಬಂದಿದೆ ಎಂದು ಭಾವಿಸ್ತೇವೆ. ಆದರೆ ನಿಮಗೆ ಗೊತ್ತಾ, ಜ್ವರ ಅನ್ನೋದು ಒಂದು ಕಾಯಿಲೆ ಅಲ್ವೇ ಅಲ್ಲ. ಇದು ನೀವು ಕೇಳಿದ್ದು ಸರಿ. ಜ್ವರ ವಾಸ್ತವವಾಗಿ ನಿಮ್ಮ ದೇಹ ನಿಮ್ಮನ್ನು ರಕ್ಷಿಸಲು ಮಾಡುತ್ತಿರುವ ಒಂದು ಅದ್ಭುತ ಕೆಲಸ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಜ್ವರ ಬಂದಾಗ ಮೈ ಯಾಕೆ ಬಿಸಿಯಾಗುತ್ತೆ, ಇದರ ಅಸಲಿ ಲಾಜಿಕ್ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ನಮ್ಮ ದೇಹದೊಳಗೆ ನಮಗೆ ತಿಳಿಯದಂತೆ ಪ್ರತಿದಿನ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ನುಗ್ಗಲು ಪ್ರಯತ್ನಿಸುತ್ತಿರುತ್ತವೆ. ಇವು ನಮ್ಮ ದೇಹದೊಳಗೆ ಪ್ರವೇಶಿಸಿದಾಗ ನಮ್ಮ ರೋಗ ನಿರೋಧಕ ಶಕ್ತಿ ತಕ್ಷಣ ಎಚ್ಚೆತ್ತುಕೊಳ್ಳುತ್ತೆ. ಈ ಶತ್ರುಗಳನ್ನ ಸೋಲಿಸಲು ದೇಹವು ಒಂದು ವಿಶೇಷ ತಂತ್ರವನ್ನ ಹೂಡುತ್ತದೆ. ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ ಎಂಬ ಒಂದು ಚಿಕ್ಕ ಭಾಗವಿರುತ್ತೆ. ಇದು ನಮ್ಮ ದೇಹದ ಉಷ್ಣತೆಯನ್ನ ನಿಯಂತ್ರಿಸುವ ಒಂದು ಥರ್ಮೋಸ್ಟೇಟ್ ಇದ್ದಂತೆ. ದೇಹದಲ್ಲಿ ವೈರಸ್ಗಳ ಹಾವಳಿ ಹೆಚ್ಚಾದಾಗ ಈ ಹೈಪೋಥಲಾಮಸ್ ದೇಹದ ಸಾಮಾನ್ಯ ಉಷ್ಣತೆಯನ್ನ ಹೆಚ್ಚಿಸಲು ಆದೇಶ ನೀಡುತ್ತೆ. ಇದರಿಂದಾಗಿ ನಮ್ಮ ಮೈ ಬಿಸಿಯಾದ ಅನುಭವವಾಗುತ್ತೆ ಮತ್ತು ಇದನ್ನೇ ನಾವು ಜ್ವರ ಅಂದ್ಕೊಳ್ತೇವೆ. ಉಷ್ಣತೆ ಹೆಚ್ಚಾಗುವುದು ಯಾಕೆ? ಈಗ ಪ್ರಶ್ನೆ ಏನಂದ್ರೆ, ದೇಹದ ಉಷ್ಣತೆಯನ್ನ ಯಾಕೆ ಹೆಚ್ಚಿಸಬೇಕು? ಇಲ್ಲಿ ಎರಡು ಮುಖ್ಯ ಕಾರಣಗಳಿವೆ. ವೈರಸ್ಗಳ ನಾಶ. ನಮಗೆ ಸೋಂಕು ತರುವ ಹೆಚ್ಚಿನ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಒಂದು ನಿರ್ದಿಷ್ಟ ಉಷ್ಣತೆಯಲ್ಲಿ ಮಾತ್ರ ಬದುಕಬಲ್ಲವು. ದೇಹವು ತನ್ನ ತಾಪಮಾನವನ್ನ ಹೆಚ್ಚಿಸಿದಾಗ ಆ ಬಿಸಿಯನ್ನ ತಡೆದುಕೊಳ್ಳಲಾಗದೆ ವೈರಸ್ಗಳು ಸಾಯಲು ಶುರು ಮಾಡುತ್ತವೆ. ವೇಗವಾದ ರಕ್ಷಣೆ. ಜ್ವರ ಬಂದಾಗ ನಮ್ಮ ರಕ್ತದಲ್ಲಿರುವ ಬಿಳಿ ರಕ್ತ ಕಣಗಳು ಅಥವಾ ನಮ್ಮ ದೇಹದ ಸೈನಿಕರು ಹೆಚ್ಚು ವೇಗವಾಗಿ ಕೆಲಸ ಮಾಡಲು ಶುರು ಮಾಡುತ್ತಾರೆ. ಇದರಿಂದ ಸೋಂಕಿನ ವಿರುದ್ಧದ ಹೋರಾಟ ತೀವ್ರಗೊಳ್ಳುತ್ತದೆ. ಜ್ವರ ಬಂದಾಗ ಚಳಿಯಾಗುವುದು ಯಾಕೆ? ಜ್ವರ ಬಂದಾಗ ಮೈ ಸುಡುತ್ತಿರುತ್ತೆ, ಆದರೂ ನಮಗೆ ಚಳಿಯಾಗಿ ಕಂಬಳಿ ಹೊದಿಕೋಬೇಕು ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ನಮ್ಮ ಮೆದುಳು ಸೆಟ್ ಮಾಡಿರುವ ಹೊಸ ಹೈ ಟೆಂಪರೇಚರ್ ಹೋಲಿಸಿದ್ರೆ ನಮ್ಮ ಸುತ್ತಮುತ್ತಲಿನ ಗಾಳಿ ತಣ್ಣಗಿರುತ್ತೆ. ಹಾಗಾಗಿ ದೇಹವು ಸ್ನಾಯುಗಳನ್ನು ನಡುಗಿಸುವ ಮೂಲಕ ಹೆಚ್ಚಿನ ಉಷ್ಣತೆಯನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತದೆ. ನೆನಪಿಡಿ, ಜ್ವರ ನಿಮ್ಮ ಶತ್ರುವಲ್ಲ, ಅದು ನಮ್ಮ ದೇಹದ ರಕ್ಷಣಾ ಸೈನ್ಯ ವೈರಸ್ಗಳ ವಿರುದ್ಧ ಯುದ್ಧ ಮಾಡುತ್ತಿದೆ ಎಂಬುದರ ಸಂಕೇತ. ಆದರೆ ಜ್ವರ ಅತಿಯಾಗಿ ಹೆಚ್ಚಾದಾಗ ಅಥವಾ ದೀರ್ಘಕಾಲ ಇದ್ದಾಗ ವೈದ್ಯರನ್ನ ಕಾಣುವುದು ಅತಿಯಾಗಿ ಮುಖ್ಯ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಆರೋಗ್ಯದ ಲಾಜಿಕ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವಾಗಿರಿ, ಜಾಗೃತವಾಗಿರಿ. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.